ನಮ್ಮ ದಿನನಿತ್ಯದ ಜೀವನಕ್ಕೆ ಬೇಕಾಗುವಷ್ಟು ನೀರನ್ನು ಬಳಸಿಕೊಂಡು ಮಿಕ್ಕಿದ ನೀರನ್ನು ಪೋಲಾಗದಂತೆ ಉಳಿಸುವುದರ ನಮ್ಮೆಲ್ಲರ ಚಿತ್ತ ಇಡಬೇಕಾದ ಅನಿವಾರ್ಯತೆ ತುಂಬಾ ಇದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಯುವ ಪೀಳಿಗೆಗೆ ಕರೆ ನೀಡಿದರು. ಕಲಬುರಗಿ ನಗರದ ಸರ್ಕಾರಿ ಐಟಿಐ ತರಬೇತಿ ಸಂಸ್ಥೆಯ ಮೈದಾನದಲ್ಲಿ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಯುನಿಸೆಫ್ ಸಂಸ್ಥೆಯಿಂದ ನಡೆದ ನೀರಿನ ಸಂರಕ್ಷಣೆಗಾಗಿ ಯುವ ಜನತೆ ಕಾರ್ಯೋನ್ಮುಖತೆ ಜನಜಾಗೃತಿ ಹಾಗೂ ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿಗಳಿಗೆ ಚಾಲನೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ನಮ್ಮ ಕರಾವಳಿ ಭಾಗದ ಜಿಲ್ಲೆಯಲ್ಲಿ ಬಹಳ ಮಳೆಯಾಗುತ್ತದೆ, ಆದರೆ ಇಲ್ಲಿಯ ಬಗ್ಗೆ ಗೊತ್ತಿಲ್ಲ. ಒಂದಂತೂ ಹೇಳಬಲ್ಲೆ, ನಿಮ್ಮ ಜಾಗದಲ್ಲಿ ನೀವು ಪಡುವ ಕಷ್ಟ ಬಹಳವಿದೆ. ಈ ಭಾಗಕ್ಕೆ ಹಿಂದೊಮ್ಮೆ ಬರಗಾಲ ಆವರಿಸಿದಾಗ ಬಂದಿದ್ದೇನೆ ಎಂದು ಅವರು ಹೇಳಿದ್ದಾರೆ. ಈ ಭಾಗಕ್ಕೆ ಒಳ್ಳೆ ಮಾತು ಹೇಳುವುದಾದರೆ, ನೀವೆಲ್ಲರೂ ನೀರನ್ನು ಉಳಿಸಿ. ನಾವು ನೀರು ಉಳಿಸೋದಕ್ಕೂ ನೀವು ನೀರು ಉಳಿಸೋದಕ್ಕೂ ವ್ಯತ್ಯಾಸವಿದೆ. ನೀರನ್ನು ಯಾವುದೇ ಕಾರಣಕ್ಕೂ ಪೋಲು ಮಾಡಲು ಅನುಕೂಲ ಮಾಡಿಕೊಡಬೇಡಿರಿ. ನೀರಿನ ಬಳಕೆ ಕಡಿಮೆ ಮಾಡಿ ಉಳಿಸುವುದು ಹೆಚ್ಚು ಮಾಡಿ ಅಂದಾಗ ಮಾತ್ರ ನಿಮ್ಮ ಕಷ್ಟ ಕಡಿಮೆ ಆಗಲಿದೆ ಎಂದು ಕಿವಿ ಮಾತು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶಾಸಕ ಅಲ್ಲಂ ಪ್ರಭು ಪಾಟೀಲ್, ಸಚಿವ ಶರಣ ಪ್ರಕಾಶ್ ಪಾಟೀಲ್, ಮಾಜಿ ಸಚಿವ ಪಿಜೆಆರ್ ಸಿಂಧ್ಯಾ, ದಕ್ಷಿಣ ಭಾರತದ ಯುನಿಸೆಫ್ನ ಚೀಫ್ ಜಲೆಲೆಂ ಟಪಸಿ ಮಾತನಾಡಿದರು. ಎಸ್ಕೆಡಿಆರ್ಡಿಪಿ ಬಿಸಿ ಟ್ರಸ್ಟ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನಿಲ್ ಕುಮಾರ್, ಎಸ್ಎಸ್ ಸಂಸದ ರಾಧಾಕೃಷ್ಣ ದೊಡ್ಮನಿ, ಮುಖ್ಯಮಂತ್ರಿಗಳ ಸಲಹೆಗಾರ ಬಿಆರ್ ಪಾಟೀಲ್, ಶಾಸಕ ಬಸವರಾಜ್ ಮತ್ತಿಮೂಡು, ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ನಮೋಶಿ, ಡಾಕ್ಟರ್ ಬಿ ಪಾಟೀಲ್, ತಿಮ್ಮಣ್ಣಪ್ಪ ಕಮಕ್ನೂರ್, ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್, ಜಗದೇವ್ ಗುತ್ತೇದಾರ್, ಕಲಬುರಗಿ ಪಾಲಿಕೆ ಮೇಯರ್ ಯಲ್ಲಪ್ಪ ನಾಯ್ಕೋಡೆ ಸೇರಿದಂತೆ ಟ್ರಸ್ಟ್ನ ಹಲವು ಮುಖಂಡರು ಉಪಸ್ಥಿತರಿದ್ದರು.